18 ಸೀಸನ್ಗಳ ಐಪಿಎಲ್ ಇತಿಹಾಸದಲ್ಲಿ ಈ ವರ್ಷವೇ ಅತ್ಯಂತ ಕಾಸ್ಟ್ಲಿ ಸೀಸನ್. ಹರಾಜಿಗೂ ಮುನ್ನವೇ ದಾಖಲೆಯ ಬೆಲೆಗೆ ಆಟಗಾರರನ್ನ ರಿಟೈನ್ ಮಾಡಿಕೊಂಡಿದ್ರು. ಅದಾದ್ಮೇಲೆ ಮೆಗಾ ಆಕ್ಷನ್ನಲ್ಲಿ ಕೋಟಿಗಳಿಗೆ ಲೆಕ್ಕವೇ ಇಲ್ಲ ಎನ್ನುವಂತೆ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿದ್ರು. ಆದರೆ ಸಂಭಾವನೆಯಲ್ಲಿ ಸದ್ದು ಮಾಡಿದವರು ಆಟದಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಪಡೆಯುವಂಥ ದುಡ್ಡಿಗೂ ಆಡುವಂಥ ಆಟಕ್ಕೂ ಮ್ಯಾಚೇ ಆಗ್ತಾ ಇಲ್ಲ. ಹೀಗೆ ಈ ಬಾರಿಯ ಐಪಿಎಲ್ನಲ್ಲಿ ದೊಡ್ಡ ಮೊತ್ತ ಪಡೆದು ಡಮ್ಮಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥ ಸೂಪರ್ ಸ್ಟಾರ್ಸ್ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 2 ವಾರಗಳಿಂದ ಐಪಿಎಲ್ ಫೀವರ್ ಪೀಕ್ಗೆ ಹೋಗ್ತಾ ಇದೆ. ಒಂದೊಂದು ಪಂದ್ಯದಲ್ಲೂ ಕೂಡ ಹಳೆ ದಾಖಲೆಗಳೆಲ್ಲ ಬ್ರೇಕ್ ಆಗ್ತಾ ಇವೆ, ಹೊಸ ದಾಖಲೆಗಳು ಕ್ರಿಯೇಟ್ ಆಗ್ತಿವೆ. ಇಷ್ಟು ದಿನ ಕೆಲ ಆಟಗಾರರ ಹೆಸರೇ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ರಾತ್ರೋರಾತ್ರಿ ಅವರೇ ಮ್ಯಾಚ್ ವಿನ್ನರ್ಸ್ ಆಗ್ತಿದ್ದಾರೆ, ಹೀರೋಗಳಾಗ್ತಿದ್ದಾರೆ. ಇನ್ನೂ ಕೆಲವರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡ್ರು ಕೂಡ ಮೈದಾನದಲ್ಲಿ ಝೀರೋ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಕೋಟಿಗಳ ಲೆಕ್ಕದಲ್ಲಿ ಹಣ ಪಡೆದು ಚಿಲ್ಲರೆ ಪರ್ಫಾರ್ಮೆನ್ಸ್ ಕೊಡ್ತಿರುವಂಥ ದಿಗ್ಗಜರ ಬಗ್ಗೆಯೇ ನೋಡ್ತಾ ಹೋಗೋಣ. ಲಕ್ನೋ ತಂಡಕ್ಕೆ ಭಾರವಾದ ರಿಷಬ್ ಪಂತ್. 2025ರ ಐಪಿಎಲ್ಗೂ ಮುನ್ನ ಮೆಗಾ ಹರಾಜಿನಲ್ಲಿ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿದ ಹೆಸರು ಅಂದರೆ ಅದು ರಿಷಬ್ ಪಂತ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಕೋಟಿ ರೂಪಾಯಿ ಕೊಟ್ಟು ಲಕ್ನೋ ತಂಡ ಖರೀದಿ ಮಾಡಿತ್ತು. ಅದೇನು ಅಷ್ಟೊಂದು ದುಡ್ಡು ಕೊಟ್ಟರು ಅಂತಾನೋ ಇಲ್ಲ ಪ್ರೆಷರ್ನಲ್ಲಿದ್ದಾರೋ ಗೊತ್ತಿಲ್ಲ. ಲಕ್ನೋ ತಂಡವನ್ನ ಸೇರಿದ ಮೇಲೆ ಪಂತ್ ಬ್ಯಾಟ್ ನಿದ್ದೆಗೆ ಜಾರಿದಂತಿದೆ. ಕಳೆದ 4 ಪಂದ್ಯಗಳಲ್ಲಿ ಕೇವಲ 19 ರನ್ ಗಳಿಸಿದ್ದಾರೆ. ಮೊದಲ ಪಂದ್ಯದಲ್ಲಿ ಡಕೌಟ್ ಆಗಿದ್ದಂಥ ಪಂತ್ ನಂತರ 15 ರನ್ ಗಳಿಸಿದ್ರು. ಕಳೆದ 2 ಪಂದ್ಯಗಳಲ್ಲಿ ತಲಾ 2 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ಪಂತ್ ಆಟ ನೋಡಿ ಇಷ್ಟೊಂದು ದುಡ್ಡು ಕೊಟ್ಟು ಕೆಟ್ನಲ್ಲ ಅಂತ ಸಂಜೀವ್ ಗೋಯಂಕ ಹ್ಯಾಪ್ ಮೋರೆ ಹಾಕೊಂಡು ಮೈದಾನದಲ್ಲಿ ಮ್ಯಾಚ್ ನೋಡುವಂತಾಗಿದೆ. ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ರದ್ದೇ ಟೆನ್ಷನ್. ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ ಅಭಿಮಾನಿಗಳಿಗೆ ತುಂಬಾನೇ ಡಿಸಪಾಯಿಂಟ್ ಮಾಡ್ತಿರುವಂತ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಅವರು ಬ್ಯಾಟ್ ಬೀಸೋಕೆ ನಿಂತರೆ ಎದುರಾಳಿ ಬೌಲರ್ ಯಾರೇ ಆಗಿದ್ರು ಕೂಡ ಬೆಂಡತ್ತದೇ ಬಿಟ್ಟವರೇ ಅಲ್ಲ. ಬಟ್ ಈ ಸಲ ಐಪಿಎಲ್ನಲ್ಲಿ ರೋಹಿತ್ ಕಂಪ್ಲೀಟ್ ಡಲ್ ಆಗಿದ್ದಾರೆ. ಸಿಎಸ್ಕೆ ವಿರುದ್ಧ ಫಸ್ಟ್ ಮ್ಯಾಚಲ್ಲಿ ಡಕೌಟ್ ಆಗಿದ್ದಂಥ ರೋಹಿತ್ 2ನೇ ಮ್ಯಾಚಲ್ಲಿ ಜಿಟಿ ವಿರುದ್ಧ 8 ರನ್ ಅಷ್ಟೇ ಕಲೆ ಹಾಕಿದ್ರು. ಆ ಬಳಿಕ ಕೆಕೆಆರ್ ವಿರುದ್ಧದ 3ನೇ ಪಂದ್ಯದಲ್ಲಿ 13 ರನ್ ಗಳಿಸಿದ್ರು. ಆ ಬಳಿಕ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ 4ನೇ ಪಂದ್ಯಕ್ಕೆ ಇಂಜುರಿ ಕಾರಣದಿಂದಾಗಿ ರೋಹಿತ್ರನ್ನ ಪ್ಲೇಯಿಂಗ್ 11ನಿಂದಲೇ ಡ್ರಾಪ್ ಮಾಡಲಾಗಿತ್ತು. ಇದೀಗ 5ನೇ ಪಂದ್ಯದಲ್ಲಿ ಬೆಂಗಳೂರು ವಿರುದ್ಧ 17 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಈ ಮೂಲಕ 4 ಪಂದ್ಯಗಳನ್ನು ಆಡಿ 38 ರನ್ ಅಷ್ಟೇ ಗಳಿಸಿದ್ದಾರೆ. ಈ ಸೀಸನ್ನಲ್ಲಿ 16.30 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇರುವಂತ ರೋಹಿತ್ ಶರ್ಮಾ ಮಂಕ್ ಆಗಿರೋದು ಫ್ರಾಂಚೈಸಿಗೆ ಮಾತ್ರವಲ್ಲದೆ ಅಭಿಮಾನಿಗಳಿಗೂ ಕೂಡ ನಿರಾಸೆ ಮೂಡಿಸಿದೆ. 300+ ರನ್ಸ್ ಎಂದಿದ್ದ ಹೈದರಾಬಾದ್ ಬ್ಯಾಟರ್ಸ್ ಫ್ಲಾಪ್ ಶೋ. ಇನ್ನು ಐಪಿಎಲ್ ಸ್ಟಾರ್ಟ್ ಆಗೋ ಮೊದಲು ಎಲ್ಲಾ ಫ್ರಾಂಚೈಸಿಗಳಿಗೆ ಕೊಂಚ ತಲೆಬಿಸಿ ಎನ್ನುವಂತೆ ಕಂಡಿದ್ದು ಹೈದರಾಬಾದ್ ಟೀಮ್. ಟಾಪ್ 5 ನಲ್ಲಿ ಇರುವಂತ ಆಟಗಾರರೆಲ್ಲ ಬಿಗ್ ಹಿಟ್ಟರ್ಸೇ. ಫಸ್ಟ್ ಮ್ಯಾಚಲ್ಲೇ 286 ರನ್ ಹೊಡೆದು ಈ ಸಲ ಪ್ರತಿ ಮ್ಯಾಚಲ್ಲೂ ನಮ್ಮ ಟಾರ್ಗೆಟ್ 300+ ರನ್ಸ್ ಅಂತ ಬಿಲ್ಡಪ್ ಕೊಟ್ಟಿದ್ರು. ಏನ್ ಗುರು, ಬೌಲರ್ಗಳಿಗೆ ಇವರು ಮರ್ಯಾದನೆ ಕೊಡಲ್ಲ ಅಂತ ಬೌಲರ್ಸ್ ಗೊಣಗಾಡಿದ್ದು ಉಂಟು. ಆದರೆ ಮೊದಲನೇ ಮ್ಯಾಚ್ ಆದಮೇಲೆ ಯಾರಾದರೂ ಈ ತಂಡಕ್ಕೆ ಮಾಟ ಮಾಡಿಸಿದ್ರೋ ಏನೋ. 20 ಓವರ್ನಲ್ಲಿ ಈಗ 150 ರನ್ ದಾಟೋದೇ ಕಷ್ಟ ಅನ್ನೋ ಹಂಗಾಡ್ತಿದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಂಥ ಅಭಿಷೇಕ್ 14 ಕೋಟಿ ರೂಪಾಯಿ ಸಂಭಾವನೆ ಪಡೆದು ಕಳೆದ 5 ಪಂದ್ಯಗಳಿಂದ 51 ರನ್ ಮಾತ್ರ ಗಳಿಸಿದ್ದಾರೆ. ಇನ್ನು ಹೈದರಾಬಾದ್ ಪರ ಫಸ್ಟ್ ಮ್ಯಾಚಲ್ಲಿ ಸೆಂಚುರಿ ಬಾರಿಸಿದಂಥ ಇಶಾನ್ ಕಿಶನ್ ಆ ಬಳಿಕ ಸದ್ದು ಮಾಡೇ ಇಲ್ಲ. 11.25 ಕೋಟಿ ರೂಪಾಯಿಗೆ SRH ಸೇರಿದಂಥ ಕಿಶನ್ ಕಳೆದ 5 ಪಂದ್ಯಗಳಲ್ಲಿ 1 ಸೆಂಚುರಿ ಸೇರಿ 127 ರನ್ ಅಷ್ಟೇ ಕಲೆ ಹಾಕಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್ ಪರ್ಫಾರ್ಮೆನ್ಸ್ ಕೂಡ 1 ಪಂದ್ಯಕ್ಕಷ್ಟೇ ಸೀಮಿತವಾಗಿದ್ದು ಕಳೆದ 5 ಪಂದ್ಯಗಳಿಂದ 148 ರನ್ ಗಳಿಸಿದ್ದಾರೆ. ಇವರು ಕೂಡ ಬರೋಬ್ಬರಿ 14 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಕೆಕೆಆರ್ ಸಿಎಸ್ಕೆಗೂ ಹೊರೆಯಾದ ಸ್ಟಾರ್ ಪ್ಲೇಯರ್ಸ್. ಇನ್ನು ಕೆಕೆಆರ್ ತಂಡದಲ್ಲೂ ಕೂಡ ಈ ಸಲ ತಿಮಿಂಗಲಗಳೇ ಇದ್ರೂ ಕೂಡ ಸಾಧನೆ ಮಾತ್ರ ಕಳಪೆಯಾಗಿದೆ. ಸುನಿಲ್ ನರೇನ್ಗೆ 12 ಕೋಟಿ ಕೊಟ್ಟು ಉಳಿಸ್ಕೊಂಡಿದ್ರು. ಬಟ್ ಲಾಸ್ಟ್ ಸೀಸನ್ ಅಂತೆ ಈ ಸೀಸನ್ ಅಲ್ಲಿ ಅವರ ಬ್ಯಾಟ್ ಸೌಂಡ್ ಮಾಡ್ತಾ ಇಲ್ಲ. ಕೆಕೆಆರ್ ಪರ 3 ಪಂದ್ಯಗಳನ್ನು ಆಡಿ 51 ರನ್ ಕಲೆ ಹಾಕಿದ್ದಾರೆ. ಇನ್ನು 3 ಪಂದ್ಯಗಳಿಂದ 2 ವಿಕೆಟ್ ಅಷ್ಟೇ ಬೇಟೆಯಾಡಿದ್ದಾರೆ. ಇನ್ನು 13 ಕೋಟಿ ಸಂಭಾವನೆ ಪಡಿತಾ ಇರುವಂತಹ ರಿಂಕು ಸಿಂಗ್ ಕೂಡ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಕಳೆದ 4 ಪಂದ್ಯಗಳಿಂದ 61 ರನ್ ಕಲೆ ಹಾಕಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಆಲ್ರೌಂಡರ್ ಶಿವಮ್ ದುಬೆ ಅವರಿಗೆ 12 ಕೋಟಿ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿತ್ತು. ಆದರೆ ದುಬೆ 4 ಪಂದ್ಯಗಳಿಂದ 64 ರನ್ ಅಷ್ಟೇ ಸಿಡಿಸಿದ್ದಾರೆ. ಇದು ಸಿಎಸ್ಕೆಯ ಸಾಲು ಸೋಲುಗಳಿಗೆ ಕಾರಣ ಕೂಡ ಆಗಿದೆ. ಇನ್ನು ಆಸ್ಟ್ರೇಲಿಯನ್ ಆಟಗಾರ ಜೇಕ್ ಫ್ರೇಜರ್ ಮೆಕ್ಗುರ್ಗ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ 9 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಬಟ್ ಕಳೆದ 3 ಪಂದ್ಯಗಳಿಂದ ಅವರು ಕಲೆ ಹಾಕಿದ್ದು 39 ರನ್ ಅಷ್ಟೇ.
ಇನ್ನು ಪಂಜಾಬ್ ಕಿಂಗ್ಸ್ ಪರ ಆಡ್ತಾ ಇರುವಂತಹ ಗ್ಲೆನ್ ಮ್ಯಾಕ್ಸ್ವೆಲ್ 4.2 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ. ಆದರೆ ಇವರು ಕೂಡ 3 ಪಂದ್ಯಗಳಿಂದ 54 ರನ್ ಮಾತ್ರ ಸಿಡಿಸಿ ನಿರಾಸೆ ಮೂಡಿಸಿದ್ದಾರೆ. ಹೀಗೆ 2025ರ IPLನಲ್ಲಿ ಸಾಕಷ್ಟು ಸ್ಟಾರ್ ಬ್ಯಾಟರ್ಸ್ ಕೈ ಕೊಡ್ತಾ ಇದ್ರು ಕೂಡ ಯಂಗ್ಸ್ಟರ್ಸ್ ಮಾತ್ರ ಧಮಾಕ ಮಾಡ್ತಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚಿದ್ದಾರೆ. ಫೈನಲಿ ಈ ಬಾರಿಯ IPLನಲ್ಲಿ ಯಾವ ಆಟಗಾರನ ಪ್ರದರ್ಶನ ನಿಮಗೆ ಹೆಚ್ಚು ಡಿಸಪಾಯಿಂಟ್ ಮಾಡಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.